ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಅಧ್ಯಕ್ಷರಿಗೆ ಭೇಟಿ ಆಗಕ್ಕೆ ಬರ್ತೀನಿ ಅಂತ ಹೇಳಿದರು. ಆದರೆ ಸಾಹೇಬ್ರಿಗೆ ಮೈ ಹುಷಾರಿಲ್ಲ ಅಂದ್ಬಿಟ್ಟು ಖರ್ಗೆ ಸಾಹೇಬರು ಇಲ್ಲಪ್ಪ ನಾನೇ ಬರ್ತೀನಿ ತಮಗೆ ನೋಡ್ದಂಗೂ ಆಗುತ್ತೆ ಅಂತ ಹೋದ್ರು ಅಷ್ಟೇ. ಅದು ಬಿಟ್ಟು ಬೇರೆ ನೋಡಿ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಚರ್ಚೆ ನಡೆದಿರ್ತದೆ. ಅವರಿಬ್ಬರಿಗೆ ಗೊತ್ತು. ಸಹಜವಾಗಿ ಯಾಕಂದ್ರೆ ಈ ಸಂಕಷ್ಟ ಅಂದ್ರೆ ಪಕ್ಷದ ಒಂದು ಗೊಂದಲದ ಸಂದರ್ಭದಲ್ಲಿ ಭೇಟಿಯಾಗಿರುವಂತದ್ದು ಸರ್. ಭೇಟಿಯ ಸಂದರ್ಭದಲ್ಲಿ ವಿಚಾರಗಳು ಚರ್ಚೆಗೆ ಬಂದೇ ಬರ್ತಾವಲ್ಲ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಬೇಕು ಅಂತ ಹೊರಟಿದ್ರು. ಖರ್ಗೆ ಸಾಹೇಬ್ರು ಏನು ಹೇಳಿದ್ರು, ನಿಮ್ಮ ಮೈ ಹುಷಾರಿಲ್ಲ, ನೀವು ಯಾಕೆ ಬರಕ್ಕೆ ಹೋಗ್ತೀರಾ, ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟಲ್ಗಳು ಜಾಸ್ತಿ ಇದೆ, ಅದಕ್ಕೆ ನಾನೇ ಬರ್ತೀನಿ ಅಂದ್ಬಿಟ್ಟು ಸೌಜನ್ಯಕ್ಕೆ ಹೋಗಿದ್ರು ಅಷ್ಟೇ. ಅದ್ರ ಒಳಗಡೆ ಅವರಿಬ್ರು ಏನ್ ಮಾತಾಡಿದ್ರು ಅವರಿಬ್ಬರಿಗೆ ಗೊತ್ತಾಗ್ಬೇಕಲ್ಲ. ಸಹಜವಾಗಿ ಈಗ AICC ಅಧ್ಯಕ್ಷ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮತ್ತೆ ಮುಖ್ಯಮಂತ್ರಿಗಳು ಭೇಟಿ ಆದಾಗ ರಾಷ್ಟ್ರದಿರ್ಬೋದು ರಾಜ್ಯದಿರ್ಬೋದು ಚರ್ಚೆ ಆಗಿರುತ್ತಲ್ವ. ಆದರೆ ಸೌಜನ್ಯ ಭೇಟಿ ಜೊತೆಗೆ ಸಹಜವಾಗಿ ಒಂದು ತಾಸಿದ್ದಾಗ ಮಾತಾಡಿರ್ಬೋದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಅಧ್ಯಕ್ಷರಿಗೆ ಭೇಟಿ ಆಗಕ್ಕೆ ಬರ್ತೀನಿ ಅಂತ ಹೇಳಿದರು. ಆದರೆ ಸಾಹೇಬ್ರಿಗೆ ಮೈ ಹುಷಾರಿಲ್ಲ ಅಂದ್ಬಿಟ್ಟು ಖರ್ಗೆ ಸಾಹೇಬರು ಇಲ್ಲಪ್ಪ ನಾನೇ ಬರ್ತೀನಿ ತಮಗೆ ನೋಡ್ದಂಗೂ ಆಗುತ್ತೆ ಅಂತ ಹೋದ್ರು ಅಷ್ಟೇ. ಅದು ಬಿಟ್ಟು ಬೇರೆ ನೋಡಿ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಚರ್ಚೆ ನಡೆದಿರ್ತದೆ. ಅವರಿಬ್ಬರಿಗೆ ಗೊತ್ತು. ಸಹಜವಾಗಿ ಯಾಕಂದ್ರೆ ಈ ಸಂಕಷ್ಟ ಅಂದ್ರೆ ಪಕ್ಷದ ಒಂದು ಗೊಂದಲದ ಸಂದರ್ಭದಲ್ಲಿ ಭೇಟಿಯಾಗಿರುವಂತದ್ದು ಸರ್. ಭೇಟಿಯ ಸಂದರ್ಭದಲ್ಲಿ ವಿಚಾರಗಳು ಚರ್ಚೆಗೆ ಬಂದೇ ಬರ್ತಾವಲ್ಲ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಬೇಕು ಅಂತ ಹೊರಟಿದ್ರು. ಖರ್ಗೆ ಸಾಹೇಬ್ರು ಏನು ಹೇಳಿದ್ರು, ನಿಮ್ಮ ಮೈ ಹುಷಾರಿಲ್ಲ, ನೀವು ಯಾಕೆ ಬರಕ್ಕೆ ಹೋಗ್ತೀರಾ, ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟಲ್ಗಳು ಜಾಸ್ತಿ ಇದೆ, ಅದಕ್ಕೆ ನಾನೇ ಬರ್ತೀನಿ ಅಂದ್ಬಿಟ್ಟು ಸೌಜನ್ಯಕ್ಕೆ ಹೋಗಿದ್ರು ಅಷ್ಟೇ. ಅದ್ರ ಒಳಗಡೆ ಅವರಿಬ್ರು ಏನ್ ಮಾತಾಡಿದ್ರು ಅವರಿಬ್ಬರಿಗೆ ಗೊತ್ತಾಗ್ಬೇಕಲ್ಲ. ಸಹಜವಾಗಿ ಈಗ AICC ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಭೇಟಿ ಆದಾಗ ರಾಷ್ಟ್ರದಿರ್ಬೋದು ರಾಜ್ಯದಿರ್ಬೋದು ಚರ್ಚೆ ಆಗಿರುತ್ತಲ್ವ. ಆದರೆ ಸೌಜನ್ಯ ಭೇಟಿ ಜೊತೆಗೆ ಸಹಜವಾಗಿ ಒಂದು ತಾಸಿದ್ದಾಗ ಮಾತಾಡಿರ್ಬೋದು.